ಮಾರಕಾಸ್ತ್ರ ಹಿಡಿದು ಬೈಕ್ ವೀಲಿಂಗ್ ಮಾಡುತ್ತಿದ್ದ ಪುಂಡರ ಸೆರೆ ಹಿಡಿದು ಗಾಂಜಾ ವಶಕ್ಕೆ ಪಡೆದ ಪೊಲೀಸರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆಯುಂಟು ಮಾಡಿಕೊಂಡು ಅಪಾಯಕಾರಿ ವೀಲಿಂಗ್ ಮಾಡುತ್ತಾ ಹುಚ್ಚಾಟ ಮೆರೆಯುತ್ತಿದ್ದ ಪುಂಡರನ್ನ ನೆಲಮಂಗಲ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಎ ರಾಜೀವ್ ಹಾಗೂ ತಂಡ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇತ್ತೀಚೆಗೆ ಹೆದ್ದಾರಿಯಲ್ಲಿ ಬೈಕ್ ವೀಲಿಂಗ್ ಮಾಡಿಕೊಂಡು ಮಾರಕಾಸ್ತ್ರ ಹಿಡಿದು ಪುಂಡಾಟಿಕೆ ಮೆರೆದು ಅದನ್ನ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದರು. ಈ ಹಿನ್ನೆಲೆ ತನಿಖೆ ಕೈಗೊಂಡ ಪೊಲೀಸರು ಆರೋಪಿಗಳಾದ ಗಂಗುಂಡನಹಳ್ಳಿ ಅನಿಲ್ ಹಾಗೂ ಆಂಧ್ರಹಳ್ಳಿ ಕಾರ್ತಿಕ್, ನವೀನ್ ಮತ್ತು ದೊಂಬರಹಳ್ಳಿ ಮಂಜುನಾಥ್ ಬಂಧಿಸಿ ಅವರಿಂದ 1 ಕೆಜಿ 200 ಗ್ರಾಂ ಗಾಂಜಾ ಕೃತ್ಯಕ್ಕೆ ಬಳಸುತ್ತಿದ್ದ 2 ಬೈಕ್ಗಳು ಹಾಗೂ ರಾತ್ರಿ ವೇಳೆ ಒಂಟಿಯಾಗಿ ಓಡಾಡುವ ಸಾರ್ವಜನಿಕರನ್ನ ಹೆದರಿಸಿ ಅವರಿಂದ ಕಸಿದುಕೊಂಡಿದ್ದ ವಿವಿಧ ಕಂಪನಿಯ 17 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ 4 ಬಂಧಿತ ಯುವಕರು ಉತ್ತರ ಭಾರತದಿಂದ ಮಾದಕ ವಸ್ತುಗಳನ್ನು ಪಡೆದು ನೆಲಮಂಗಲದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾರಾಟ ಮಾಡುತ್ತಿದ್ದು, ಈ ಬಗ್ಗೆ ಹೆಚ್ಚಿನ ವಿಚಾರಣೆ ನಡೆಯುತ್ತಿದೆ. ಶೀಘ್ರವಾಗಿ ಆರೋಪಿಗಳನ್ನು ಪತ್ತೆ ಮಾಡಿ ಜೈಲಿಗಟ್ಟಿದ ಇನ್ಸ್ಪೆಕ್ಟರ್ ರಾಜೀವ್, ಪಿಎಸ್ಐ ಚಿಕ್ಕನರಸಿಂಹಯ್ಯ, ಸಿಬ್ಬಂದಿಗಳಾದ ರಂಗನಾಥ್, ಹನುಮಂತ ಹಿಪ್ಪರಿಗಿ, ಲಕ್ಷ್ಮಣ್, ಸುನಿಲ್ ರನ್ನ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅಭಿನಂದಿಸಿದರು. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ದಿನ ಒಂದು ಗಾಂಜಾ ಪ್ರಕರಣದಲ್ಲಿ 4 ಜನರನ್ನ ಅರೆಸ್ಟ್ ಮಾಡಲಾಗಿ ಆ 4 ಜನರಿಂದ 1 ಕೆಜಿ 250 ಗ್ರಾಂದಷ್ಟು ಗಾಂಜಾವನ್ನು ಅವರ ವಶದಿಂದ ಸೀಜ್ ಮಾಡಿಕೊಳ್ಳುವಲ್ಲಿ ನೆಲಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ನಮ್ಮ ಠಾಣೆಯಲ್ಲಿ 4 ಜನ ಬೆಂಗಳೂರಿನ ತುಮಕೂರು ಹೈವೇ ರಸ್ತೆಯಲ್ಲಿ ಮಾದವರದಿಂದ ನೆಲಮಂಗಲದ ಟಿ ಬೇಗೂರು ಅಂತೇಳಿ ಸಾಕಷ್ಟು ದೂರುಗಳು ಸಹಿತ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಸಿಕ್ಕ ಕೆಲವೊಂದು CCTVಗಳ ಒಂದು ಆಧಾರದ ಮೇಲೆ ನಾವು ಆ 4 ಜನ ಯಾರು ಆರೋಪಿತರಂತ ಹೇಳಿ ಅವರನ್ನು ನಾವು ಐಡೆಂಟಿಫೈ ಮಾಡಿ ಅವರನ್ನು ವಶಪಡಿಸಿಕೊಳ್ಳುವ ಒಂದು ಯತ್ನದಲ್ಲಿ ಈ ಒಂದು ಗಾಂಜಾ ಸಹಿತ ಅವರು ಸೇವನೆ ಮಾಡ್ತಾ ಇದ್ರು ಮತ್ತು ಗಾಂಜಾವನ್ನು ಹೊಂದಿದ್ರು ಅಂತೇಳಿ ಒಂದು ಆಧಾರದ ಮೇಲೆ ಅವರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಮುಖ್ಯವಾಗಿ ಇವರು ಬೈಕನ್ನು 2 ಬೈಕನ್ನು ಸಹಿತ ಕದ್ದ ಬೈಕ್ಗಳು, ಇದನ್ನು ಕೆಲವೊಂದು ಮಾಡಿಫಿಕೇಶನ್ ಅನ್ನು ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ನೆಲಮಂಗಲದ ಹೈವೇಯಲ್ಲಿ ಇವರು ಬೈಕ್ ವೀಲಿಂಗ್ ಮಾಡ್ಕೊತ ಮತ್ತೆ ದಾರಿ ಮಧ್ಯದಲ್ಲಿ ಯಾರಾದರೂ ನಾರ್ತ್ ಇಂಡಿಯನ್ಸ್ ಎಸ್ಪೆಷಲಿ ಯಾರಾದರೂ ಲೇಬರ್ಸು ಅಂಥವ್ರು ಏನಾದರೂ ಒಬ್ಬೊಬ್ಬರಾಗಿ ಸಿಕ್ಕರೆ ಅಂಥವ್ರನ್ನ ಚಾಕು ತೋರಿಸಿ ಅವ್ರ ಕಡೆಯಿಂದ ಮೊಬೈಲ್ ಅಥವಾ ದುಡ್ಡನ್ನು ಕಿತ್ತುಕೊಳ್ಳುವಂಥ ಕೆಲವೊಂದು ಪ್ರಕರಣಗಳು ಸಹಿತ ಆವಾಗವಾಗ ವರದಿಯಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಸಹಿತ ಇವರು ಇನ್ವಾಲ್ವ್ ಆಗಿದ್ದ ಬಗ್ಗೆ ನಮ್ಮ ಒಂದು ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ದಸ್ತಗಿರಿ ಮಾಡಿ ಮುಂದಿನ ಕ್ರಮ ಜರುಗಿಸಿದ್ದೀವಿ. ವೀಲಿಂಗ್ ಮಾಡ್ತಾ ಇದ್ರು, ಮುಖ್ಯವಾಗಿ ತಮಗ ಇದರಿಂದ ತಮ್ಮ ಒಂದು ಜೀವಕ್ಕೆ ಹಾನಿ ಆಗ್ತದೆ ಅದು ಗೊತ್ತಿದ್ರು ಸಹಿತ ಅದರ ಜೊತೆಗೆ ಇತರೆ ಸಂಚಾರ ಯಾರು ಮಾಡ್ತಾ ಇರ್ತಾರೆ, ಬೈಕ್ನಲ್ಲಿ ಇರ್ಬೋದು ಅಥವಾ ಪೆಡೆಸ್ಟ್ರಿಯನ್ ಇರ್ಬೋದು ಅಥವಾ ಬೇರೆ 4 ವೀಲರ್ಸ್ ಯಾರು ಡ್ರೈವರ್ಸ್ ಇರ್ತಾರೆ ಅಂಥವ್ರಿಗೂ ಸಹಿತ ಇವರು ಒಂದು ಅಪಾಯಕಾರಿಯಾಗಿ ರೀತಿಯಲ್ಲಿ ಒಂದು ಈ ವೀಲಿಂಗನ್ನು ಮಾಡ್ಕೊತ ಚಲಾವಣೆ ಮಾಡ್ಕೊಂಡು ಹೋಗೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಹೇಳಿ ನೆಲಮಂಗಲ ಗ್ರಾಮಾಂತರ ಒಂದು ಲಿಮಿಟ್ಸ್ನವರು. ಹೌದು, ಅದರಲ್ಲಿ ಒಬ್ರು KB ಎಂಪ್ಲಾಯ್ ಅಂತ ಹೇಳ್ತಾರೆ, ಅವ್ರ ಮಗ ಇದ್ದಾನೆ, ಆಟೋ ಡ್ರೈವರ್ ಆಗಿ ಇದು ಓಡ್ತಾ ಇದ್ದ. ಇನ್ನೊಬ್ಬನು, ಇವರೆಲ್ಲ ಬಹಳ ಚಿಕ್ಕ ವಯಸ್ಸಿನವರು, ಅಂದ್ರೆ 18ರಿಂದ 20 ವಯಸ್ಸಿನ ಒಳಗಡೆಯವರು. ಇವರು ಇದೇ ತರ ಒಂದು ಬೈಕ್ ವೀಲಿಂಗ್ ಅನ್ನ ಕಲ್ತ್ಕೊಂಡು ಕೆಲವೊಂದು ಮಾಡಿಫಿಕೇಶನ್ ಮಾಡಿದ್ದಾರೆ. ಅದು ಎಲ್ಲಿಂದ ಮಾಡಿದ್ದಾರೆ, ಯಾವ ತರ ಇದು ಮಾಡಿಫಿಕೇಶನ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಹೆಚ್ಚಿನ ತನಿಖೆ ಮಾಡ್ತಾ ಇದೀವಿ. ಇಲ್ಲ, ಫಸ್ಟ್ ಟೈಮ್ ಇದು ಅರೆಸ್ಟ್ ಆಗಿದ್ದಾರೆ ಇವರೆಲ್ಲ ಸರ್. ಇವರು ಗಾಂಜಾನ ನಾರ್ತ್ ಇಂಡಿಯಾ ಕಡೆಯಿಂದ ಕೆಲವೊಬ್ರು ಯಾರೋ ಡ್ರೈವರ್ಸ್ಗಳು ಇವರಿಗೆ ತಂದು ಕೊಡ್ತಾ ಇದಾರೆ ಅಂತೇಳಿ ಒಂದು ಮಾಹಿತಿ ಇದೆ. ಅದನ್ನು ನಾವು ತನಿಖೆ ಮುಂದುವರಿಸಿದ್ದೀವಿ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.